ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಮ್ಮ ಗೋಪ್ರೋ ಹೆಂಗೆ ವಾಟರ್ ಪ್ರೂಫ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಇನ್ನು ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಹೇಗೆ ವಾಟರ್ ಪ್ರೂಫ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಎಮ್ ಆ ಥರ ಎಲ್ಲ ಹಾಕಿ ಮಾಡ್ತಾರೆ, ಬಟ್ ಇದು ಗೋಪ್ರೋ ಸೆಟಪ್ ಅಂದರೆ ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡಿದ್ಮೇಲೆ ಅದು ವಾಟರ್ ಪ್ರೂಫ್ ಅದು ಹೋಗುತ್ತೆ. ಗೋಪ್ರೋದು ಇನ್ಬಿಲ್ಟ್ ಬರುವಾಗ ಅದು ವಾಟರ್ ಪ್ರೂಫ್ ಆಗಿ ಬರುತ್ತೆ ವಿತ್ ಕ್ಯಾಪ್, ಅದರದ್ದು ಬ್ಯಾಟ್ರಿ ಕ್ಯಾಪ್ ಇದೆಯಲ್ಲ, ಅದರಲ್ಲಿ ಏನು ಹೋಲ್ಸ್ ಏನಿರಲ್ಲ, ವಾಟರ್ ಪ್ರೂಫ್ ಆಗಿ ಬರುತ್ತೆ. ಬಟ್ ನಾವು ಮೋಟೋ ಬ್ಲಾಗ್ ಸೆಟಪ್ ಮಾಡಿದ್ವಿ ಅಂದರೆ ಅದು ವಾಟರ್ ಪ್ರೂಫು ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದೊಂದು ವಾಟರ್ ಪ್ರೂಫ್ ಇದು ಅಂತ ಜುಗಾಡ್ ಹುಡ್ಕೊಂಡು ಬಂದೀನಿ. ಅಂದರೆ ಈ ಥರದ್ದು ಸಿಲಿಕಾನ್ದು ಟ್ಯಾಬ್ಲೆಟ್ ಬರುತ್ತೆ, ಅಂದರೆ ಸ್ವಿಮ್ಮಿಂಗ್ ಮಾಡುವಾಗೆಲ್ಲ ಹಾಕ್ತಾರೆ ಕಿವಿಗೆ ನೀರು ಹೋಗ್ಬಾರ್ದು ಅಂತ, ಅದರದೊಂದಿದು ನೋಡಿ. ಈ ಥರ ಟ್ಯಾಬ್ಲೆಟ್ ಇದೆ, ತೋರಿಸ್ತೀನಿ. ಈ ಥರ ಇದೆ ನೋಡಿ. ಪ್ರೆಸ್ ಮಾಡಿದರೆ ಅದೊಂಥರ ಜೆಲ್ ಥರ ಆಗುತ್ತೆ, ಗಮ್ ಥರ ಆಗುತ್ತೆ ಲೈಟಾಗಿ. ಅಂದರೆ ಫುಲ್ ಪ್ರೆಸ್ ಮಾಡಿದರೆ ಗಮ್ ಥರ ಆಗುತ್ತೆ. ಹೆಂಗೆ ಹಾಕೋದಂತ ನಾನು ತೋರಿಸ್ಕೊಡ್ತೀನಿ. ಇದು ಗೋಪ್ರೋದು ಒರಿಜಿನಲ್ ಕ್ಯಾಪ್, ಅಂದರೆ ಅದರಲ್ಲೇ ಬರೋದು ಇನ್ಬಿಲ್ಟು ನೋಡಿ. ಅದರಲ್ಲಿ ಎಲ್ಲೂ ಹೋಲ್ಸ್ ಇಲ್ಲ ನೋಡಿ, ಈ ಥರ ಕಾಣಿಸಿದೆ ಅಂದ್ಕೊಳ್ತೀನಿ. ಇದು ನಮ್ಮ ಗೋಪ್ರೋ ಸೆಟಪ್ ನೋಡಿ, ಈ ಥರ ಇದೆ. ಇದು ನೋಡಿ, ಇಲ್ಲಿ ಇದರದ್ದು ಮೈಕ್ ಪೋರ್ಟ್ ಬರುತ್ತೆ, ಮತ್ತು ಇಲ್ಲಿ ಚಾರ್ಜಿಂಗ್ ಪೋರ್ಟು ಬರುತ್ತೆ. ಈ ಕಡೆಯಲ್ಲಿ ಅಂದರೆ ಇದು ಅಡ್ಯಾಪ್ಟರ್ ಇದೆಯಲ್ಲ, ಅದರದ್ದು ಇದು ಬರುತ್ತೆ, ಪೋರ್ಟ್ ಬರುತ್ತೆ. ಅದಕ್ಕೋಸ್ಕರ ಅಂದರೆ ನೋಡಿ, ಇಲ್ಲಿ ಹೋಲ್ಸ್ ಇದೆ. ಇಲ್ಲಿ ನೀರು ಹೋಗ್ಬೋದು, ಇಲ್ಲಿ ಸೈಡಲ್ಲಿ ನೀರು ಹೋಗುತ್ತೆ, ಇಲ್ಲೆಲ್ಲ ನೀರು ಹೋಗುತ್ತೆ. ಇದು ಆ್ಯಕ್ಷನ್ ಪ್ರೋದು ಕೇಸು. ಕೆಲವರು ಉಲನ್ಜಿ ಕೇಸ್ ಹಾಕ್ತೀವಿ, ನಾನು ಆ್ಯಕ್ಷನ್ ಪ್ರೋದು ಕೇಸ್ ಹಾಕಿದ್ದೀನಿ ನೋಡಿ. ಈ ಥರ ಅಂದರೆ ಆ್ಯಕ್ಷನ್ ಪ್ರೋ ಸ್ವಲ್ಪ ಚೀಪ್ ಆಗುತ್ತೆ. ಉಲನ್ಜಿ 1000 ಅಬೋ ಇದೆ, ಇದು ಮಾತ್ರ ಸ್ವಲ್ಪ ಚೀಪ್ ಇದೆ ಅಷ್ಟೇ. ಈ ಥರ ಇದೆ ನೋಡಿ. ಇದರಲ್ಲಿ ಹೋಲ್ ಇದೆ ನೋಡಿ, ಇಲ್ಲಿ ಕ್ಯಾಪಲ್ಲಿ. ಇದರಲ್ಲಿ ಇಲ್ಲ ನೋಡಿ, ಇದರಲ್ಲಿ ಇದೆ, ಇಲ್ಲಿ ಹೋಲ್ ಇದೆ ನೋಡಿ ಕ್ಯಾಪಲ್ಲಿ. ಅದಕ್ಕೋಸ್ಕರ ಇದು ನೀರು ಹೋಗುತ್ತೆ ಇಲ್ಲಿ. ಈ ಬ್ಯಾಟ್ರಿ ಹೋದರೆ ಮತ್ತು ಗೋಪ್ರೋ ಕತೆ ಮುಗೀತು, ಮತ್ತು ಅದನ್ನು ಸರಿ ಮಾಡ್ಸೋಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ಇವತ್ತು ವಾಟರ್ ಪ್ರೂಫ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು ಗೋಪ್ರೋ ಸೆಟಪ್, ಇಲ್ಲಿ ಒಳಗಡೆ ಮೈಕ್ ಇದೆ. ಮೈಕ್ ಏನಾದರೂ ಮಾಡಬೇಕು, ಸ್ವಲ್ಪ ಕ್ಯಾಪ್ ಏನಾದರೂ ಹಾಕಿ. ಈ ಥರ ಇದೆ ನೋಡಿ. ಬನ್ನಿ ನಾವು ಇವಾಗ ವಾಟರ್ ಪ್ರೂಫಿಂಗ್ ಮಾಡೋಣ. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ. ಈ ಥರ ಇದೆ ಗೋಪ್ರೋ ಅಲ್ಲ, ಇದೊಂದು ಜೆಲ್ ನಿಮಗೆ ಆಲ್ಮೋಸ್ಟ್ 300 ಸಮಥಿಂಗ್, 350 ಸಮಥಿಂಗ್ ಆಗುತ್ತೆ. ಈ ಥರ ನೋಡಿ, ನಾನು ಹಾಕಿರ್ತೀನಿ, ಅದು ಫೋಟೋ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಅದರಲ್ಲಿ ಲಿಂಕ್ ಹಾಕೋದು ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೋಸ್ಕರ ಇದರ ಹಾಕಿರ್ತೀನಿ. ಇದು ಫೋಟೋ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು ಬೇಕು ಅಂದರೆ. ಈ ಥರ ಇರುತ್ತೆ ನೋಡಿ. ಟ್ಯಾಬ್ಲೆಟ್ ತಗೊಂಡು ಇದನ್ನು ಚೆಂದ ಈ ಥರ ಇದು ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಳಿ. ಈ ಥರ ಅಂಟಾಗುತ್ತೆ ನೋಡಿ, ಕಾಣಿಸಿದೆ ಅಂದ್ಕೊಳ್ತೀನಿ. ಉದ್ದಕ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಗ್ಯಾಪ್ಸ್ ಬರುತ್ತೆ ನೋಡಿ, ಫಸ್ಟ್ ಇಲ್ಲಿ ಬ್ಯಾಟ್ರಿ ಹತ್ರ ಹಾಕ್ಕೊಳ್ಳಿ ಮೇನು. ಈ ಥರ ಗ್ಯಾಪ್ಸ್ ಬರುತ್ತಲ್ಲ, ಇಲ್ಲಿಗೆ ಕ್ಲೀನಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ, ಬೇರೇನಿಲ್ಲ. ಸೈಡ್ಗೆ ಈ ಥರ ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ಸರಿಯಾಗಿ ಹಾಕ್ಕೊಳ್ಳಿ, ಎದ್ದೇಳುತ್ತೆ ಅದು. ರೀಯೂಸ್ ಮಾಡ್ಬೋದು ಇದನ್ನೇ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರೆಸ್ ಮಾಡಿ ಕ್ಲೀನಾಗಿ ಹಾಕ್ಕೊಂಡ್ರೆ ಆಯಿತು. ಎಲ್ಲೆಲ್ಲ ನೀರು ಹೋಗುವಂಥ ಸಿಚುವೇಶನ್ ಇದೆ, ಗ್ಯಾಪ್ಸ್ ಇದೆ, ಅಲ್ಲಿಗೆ ಹಾಕಿ. ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗುತ್ತದೆ ಅಲ್ಲಿಗೆ. ಒಂದು 2 ಟ್ಯಾಬ್ಲೆಟ್ಸು ಬೇಕಾಗುತ್ತೆ ಈ ಥರ ಮಾಡೋಕ್ಕೆ. ಅಂದರೆ ಗ್ಯಾಪ್ ಸೈಡೆಲ್ಲ ಗ್ಯಾಪ್ ಇದೆ, ಅದಕ್ಕೆಲ್ಲ ಹಾಕಬೇಕು. ಹಾಕ್ಕೊಂಡು ಬಂದರೆ ಆಯಿತು ಉದ್ದಕ್ಕೆ. ಕಾಣಿಸಿದೆ ಅಂದ್ಕೊಳ್ತೀನಿ.
ಚೆನ್ನಾಗಿ ಹಾಕ್ಕೊಂಡು ಬನ್ನಿ. ಸ್ವಲ್ಪ ಏನಾದರೂ ನೀರು ಹೋದರೂ ಮುಗೀತು. ಇದಕ್ಕೋಸ್ಕರ ಇಲ್ಲೆಲ್ಲ ನೀರು ಹೋಗೋ ಸಾಧ್ಯತೆ ಅಲ್ಲೆಲ್ಲ ಹಾಕಿ. ಓಪನ್ ಎಲ್ಲೆಲ್ಲಿದೆ ಕವರ್ ಆದರೆ ಆಯಿತು. ಓಕೆ, ನೀರು ಹೋಗಲ್ಲ ಅಲ್ಲಿ. ಚಾರ್ಜಿಂಗ್ ನಮಗೆ ಇಲ್ಲೇ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಮೊನ್ನೆ GoPro ಡ್ರಾಮ ಮಾಡೋಣ ಈ ಥರ ಬರುತ್ತೆ. 12 ಟ್ಯಾಬ್ಲೆಟ್ಸ್ ಬರುತ್ತೆ. ಇನ್ನು ಹೈ ಪ್ರೈಸು ಸಿಗುತ್ತೆ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇತ್ತು, ಸ್ವಲ್ಪ ಕಡಿಮೆ ಸಿಗ್ತದೆ ನನಗೆ. ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಬಟನ್ ಸೈಡಲ್ಲಿ ಕೂಡ ಹಾಕ್ಕೊಳ್ಳಿ. ಈ ಥರ ಇಲ್ಲಿ ಬಟನ್ ಸೈಡ್ಗೆ ಹಾಕಿದೆ, ಅಲ್ಲಿ ಕೂಡ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಕವರ್ ಆಗಿದೆ ನೋಡಿ. ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ ಅಷ್ಟೇ ಸೈಡಿಗೆ. ಇಲ್ಲೆಲ್ಲ ನೀರು ಹೋಗೋ ಸಾಧ್ಯತೆ ಉಂಟು. ಅಲ್ಲೆಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ಇದನ್ನು ಯೂಸ್ ಮಾಡ್ತಿದ್ದಾರೆ, ಸಿಲಿಕಾನ್ ಇದು. ಯಾಕಂದರೆ ಇದು ರಿಯೂಸಬಲ್, ಮತ್ತು ಇದು ಕೇಸು ಹಾಳಾಗಲ್ಲ, GoProನೂ ಹಾಳಾಗಲ್ಲ. ಹಾಗೆ M-Seal ಆ ಥರ ಎಲ್ಲ ಹಾಕಿದರೆ ಅದು ಅದನ್ನು ಇದು ಮಾಡುತ್ತೆ, ಹಾಳು ಮಾಡುತ್ತೆ GoPro. ಪ್ಲಾಸ್ಟಿಕ್ ಇದು ಕೂಡ ತೆಗೆಯುತ್ತೆ, ಅದು ಹೋಗುತ್ತೆ ಮತ್ತು ಪ್ಲಾಸ್ಟಿಕ್ ಹೊರತು. ಡಿಸ್ಪ್ಲೇ ಹತ್ರ, ಡಿಸ್ಪ್ಲೇ ಸೈಡು ವಾಪಸ್ ರೀಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ತೆಗೆದು. ಬಟ್ ರೀಯೂಸ್ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ಬೋದು ಅಂತಿದೆ ಇದರಲ್ಲಿ. ಥರ ಮಾಡಿದ್ದೀನಿ ಕ್ಲೀನಾಗಿ ನೋಡಿ, ಫುಲ್ಲು ಸುತ್ತಲೂ ಹಾಕಿದ್ದೀನಿ. ಸ್ವಲ್ಪ ಗಲೀಜು ಕಾಣಿಸ್ಬೋದು, ಬಟ್ ಅದು ಸೆಟ್ ಆಗೋ ಸರಿಯಾಗುತ್ತೆ. ಸ್ವಲ್ಪ ಇದಾಗಿ ಒಣಗಬೇಕು, ಅದು ಕ್ಲೀನಾಗಿ ಚೆನ್ನಾಗಾಗುತ್ತೆ. ಎಲ್ಲಿ ಹಾಕಿದ್ದೀನಿ ಅಲ್ಲಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಇಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ನೀರು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲಿ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ದಪ್ಪಕ್ಕೆ ಹಾಕಿದ್ದೀನಿ ನಾನು. ವಾಪಸ್ ತಗೊಳ್ಳೋಷ್ಟು ಇದಿಲ್ಲ, ಅದಕ್ಕೋಸ್ಕರ. GoPro ಹೋದರೆ ಮತ್ತೆ ಮುಗೀತು. ಈ ಥರ ಕ್ಲೀನಾಗಿ ಕವರ್ ಮಾಡಿದರೆ ಏನಾಗಲ್ಲ ನೋಡಿ, ಈ ಥರ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ವೆಯ್ಟ್ ಮಾಡಿ. ಇನ್ನು ಮಾನ್ಸೂನ್ ರೈಡಲ್ಲೇ ಸಿಗೋಣ. ಓಕೆ, ಬಾಯ್ ಬಾಯ್, ಟಾಟಾ, ಸಿ ಯು.